ನೆಲಕುರುಳಿದ ಹೆದ್ದಾರಿಗೆ ಹಾಕಲಾಗಿರೋ ತಡೆಗೋಡೆ. ತಡೆಗೋಡೆ ಬಿದ್ದುಹೋಗಿ ತಿಂಗಳುಗಳೇ ಕಳೆದ್ರೂ ರಿಪೇರಿ ಇಲ್ಲ. ಸಾಮಾನ್ಯವಾಗಿ ಹೆದ್ದಾರಿ ಅಂದಮೇಲೆ ನಿತ್ಯ ಸಾವಿರಾರು ವಾಹನಗಳು ಸಂಚಾರ ಮಾಡ್ತವೆ. ಅಲ್ಲದೆ ಹೈವೇಯಲ್ಲಿ ಸ್ಪೀಡ್ ಆಗಿ ಗಾಡಿಗಳು ಸಂಚಾರ ಮಾಡಲಿದ್ದು, ಸರ್ವಿಸ್ ರಸ್ತೆಯಿಂದ ಹೆದ್ದಾರಿಗೆ ಗಾಡಿಗಳು ನುಗ್ಗಿ ಅಪಘಾತಗಳಾಗುವ ಸಾಧ್ಯತೆ ಇದ್ದು, ಸುರಕ್ಷತೆ ದೃಷ್ಟಿಯಿಂದ ತಡೆಗೋಡೆಯನ್ನ ನಿರ್ಮಿಸಲಾಗಿದೆ. ಆದರೆ ಹೆದ್ದಾರಿಯ ಕೆಲ ಕಡೆ ಇರೋ ತಡೆಗೋಡೆ ಅಪಘಾತಗಳಿಂದ ಬಿದ್ದುಹೋಗಿದ್ದು, ತಡೆಗೋಡೆಯನ್ನ ಸರಿಪಡಿಸುವ ಕೆಲಸವನ್ನ ಮಾಡದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಹೌದು, ತುಮಕೂರು ನಗರದ ಹೊರ ವಲಯದ ಊರ್ಕೆರೆಯಿಂದ ಶಿರಾಗೆ ಹೋಗುವ ಹೆದ್ದಾರಿಯ ತಡೆಗೋಡೆ ಅಪಘಾತದಿಂದ ಬಿದ್ದುಹೋಗಿ ತಿಂಗಳುಗಳೇ ಕಳೆದಿದ್ರೂ ಕೂಡ ಈವರೆಗೂ ಸರಿಪಡಿಸುವ ಕೆಲಸ ಮಾತ್ರ ಆಗ್ತಾ ಇಲ್ಲ. ತಡೆಗೋಡೆ ಉರುಳಿ ಸರ್ವಿಸ್ ರಸ್ತೆಗೆ ಬಿದ್ದಿರೋದ್ರಿಂದ ವಾಹನ ಸವಾರರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲದೆ ಉರುಳಿ ಬಿದ್ದಿರೋ ತಡೆಗೋಡೆಯ ಮಿಕ್ಕ ಭಾಗವು ಬೀಳುವ ಸ್ಥಿತಿಯಲ್ಲಿದ್ದು, ಮುಂದೆ ಅವಘಡಗಳು ಜರುಗುವ ಸಂಭವ ಇರಲಿದೆ. ಈ ಕೂಡಲೇ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಎಚ್ಚೆತ್ತು ಕೂಡಲೇ ಉರುಳಿ ಬಿದ್ದಿರೋ ತಡೆಗೋಡೆಯ ಕಾಮಗಾರಿಯನ್ನ ಮಾಡಿ ಮುಂದೆಯಾಗುವ ಅಪಾಯವನ್ನ ತಪ್ಪಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.